ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕಮ್ಮ ಏನಾಯ್ತು? ಇದೇನ್ ತಾತ, ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗು, ಎಷ್ಟೊಂದು ಜನ, ಈ ಸೌಂಡು. ಯಪ್ಪ, ನಾನು ಇದೇ ಮೊದಲನೇ ಸತಿ ಇದನ್ನೆಲ್ಲ ನೋಡ್ತಿರೋದು. ನೀನು ಹಳ್ಳಿಲಿ ನಿಶಬ್ದ ವಾತಾವರಣದಲ್ಲಿ ಇದ್ದೋಳು, ನಿನಗಿದೆಲ್ಲ ಹೊಸದಲ್ವಾ? ಅದಕ್ಕೆ ಹಂಗನ್ಸುತ್ತೆ. ಇನ್ಮೇಲೆ ಇಲ್ಲೇ ಇರ್ತೀಯಲ್ಲ, ಹೊಂದ್ಕೊಂಡ್ಬಿಡ್ತೀಯ. ನಾನು ಅಷ್ಟೇ, ಹಳ್ಳಿ ಬಿಟ್ಟು ಮೊದಲನೇ ಸಲ ಬೆಂಗಳೂರಿಗೆ ಬಂದಾಗ ಹೀಗೆ ಆಗಿತ್ತು. ನಿಮಗೂ ಹಿಂಗೆ ಆಗಿತ್ತ ತಾತ? ಮತ್ತೆ ಆವಾಗೆಲ್ಲ ಬೆಂಗಳೂರು ತುಂಬಾ ಚೆನ್ನಾಗಿತ್ತು, ನಿಶಬ್ದವಾಗಿ ಅಂತಾರೆ. ನಾನು ನೋಡಿರೋ ಬೆಂಗಳೂರು ನೀನು ನೋಡಿರೋ ಬೆಂಗಳೂರಿಗಿಂತ ಎಷ್ಟು ತಣ್ಣಗಿತ್ತು, ಹಾಗೆ ನೀನು ನೋಡಿರೋ ಹಳ್ಳಿಗಿಂತ ನಾನು ನೋಡಿರೋ ಹಳ್ಳಿ ಇನ್ನೂ ಹಳೆದಲ್ವೇನಮ್ಮ. ಪ್ರತಿ ಕಾಲಕ್ಕೂ ಅಷ್ಟೇ, ಹಳ್ಳಿಯಿಂದ ಸಿಟಿಗೆ ಬಂದಾಗ ಹಾಗನ್ಸೋದು ಸ್ವಾಭಾವಿಕ. ಅದ್ ಸರಿ, ನಾನು ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಲೇ ಇಲ್ಲ. ಹೇಳ್ತೀನಿ ಇರು. ಪ್ರಸಾದು, ಬೇಗ ಹೋಗು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ತಾತ? ಸಲ ಕೇಳ್ತೀಯ, ಹೇಳ್ತೀನಿ ಇರು. ಬಾ. ಯಾಕೆ ನೀನು ಭಯನ? ಮತ್ತೆ ಮೊದಲನೇ ಸತಿ ಬಂದಿದ್ದೀನಿ ತಾತ, ಭಯ ಆಗದೆ ಇರತ್ತಾ? ಕೈ ಕುಡಿಲಿ. ಕಮಾನ್, ಕಾಲಿಡಿಂಗೆ ಇಡು, ಇದಕ್ಕೋಬೇಡ, ಏನಾಗಲ್ಲ. ಅಯ್ಯೋ, ಇವಾಗ ಹಿಡಿಯೋದು ಹಿಂಗೆ ಕೈ ಕೊಡು, ಕಾಲಿಡು ಕಾಲಿಡು, ಇಡು ಹಂಗೆ. ಏಯ್, ಮೊದಲೇ ಅವಳು ಹೆದರ್ಕೊಂಡಿದ್ದಾಳೆ, ನೀನು ಯಾಕೋ ಮತ್ತಷ್ಟು ಹೆದರ್ಸ್ತೀಯ? ಅಪ್ಪರ ನೋಡಿದ್ರ, ನಿಮಗಿಂತ ಮೊದಲು ನಾ ಹೆಂಗ್ ಮ್ಯಾಲ ಬಂದು ನಿಂತೀನಿ ಅಂತ. ಹೌದಲ್ಲ, ನಮಗಿಂತ ಮೊದಲು ಹೇಗೆ ಬಂದೆ ನೀನು? ಅದು ಕಾರ್ ಪಾರ್ಕ್ ಮಾಡಿ. ನೋಡ್ರಿ ಅಪ್ಪರ, ಕಾಲಿಲ್ಯಾಕ ಎಷ್ಟ ಮಂದಿ ಬರಲ್ರಿ, ಕೈ ಹಿಡಿಯಾಕ ಗುಡ್ಡದೆಲ್ಲವ ಆಶೀರ್ವಾದ ಮಾಡಕ ನಿಮ್ಮಂತ ಹಿರಿಯರಿದ್ರ ಸಾಕು, ಯಾರು ಬೇಕಾದ್ರೂ ಮ್ಯಾಲ ಬರ್ತಾರ್ರಿ. ಲಕ್ಷ್ಮಿ, ಆಯುಧ ಪೂಜೆಗೆ ಇನ್ನೂ ಟೈಮ್ ಇದೆ ಅಲ್ವಾ? ಹ್ಞೂ ತಾತ, ಇನ್ನು ತಿಂಗಳಾನ್ಗಟ್ಲೆ ಇದೆ ಅಲ್ವಾ ಪ್ರಸಾದು? ಬೋನಸ್ ಕೊಡೋಕೆ ಇನ್ನೂ ಟೈಮ್ ಇದೆ. ಈಗಲೇ ಸಿನಿಮಾ ಡೈಲಾಗ್ ಹೊಡೆದು ನಾನು ಯಾಕೋ ಮೆಚ್ಚಕ್ಕೆ ನೋಡ್ತಿದ್ಯಾ ನೀನು? ಅಪ್ಪರ, ನಾ ಲಿಫ್ಟ್ನಾಗ ಮ್ಯಾಲ ಬಂದ್ರಿ. ಶಾರ್ಟ್ ಕಟ್ಟು. ಅಚ್ಚಿನ ತಾತ, ನಾವು ಇವಾಗ ಎಲ್ಲಿಗೆ ಹೋಗ್ತಿದೀವಿ? ಏನು ಹೇಳ್ತಾನಿಲ್ಲ ನೀವು. ಹೇಳ್ತೀನಿ ಇರು. ನಾವು ಇಲ್ಲಿ ಒಂದು ಹಳ್ಳಿ ಹುಡುಗಿನ ಮೀಟ್ ಮಾಡೋಕೆ ಬಂದಿದ್ದೀವಿ. ಏನು ಹಳ್ಳಿ ಹುಡುಗಿನ? ಅವಳು ಇಲ್ಲೇ ಎಲ್ಲೋ ಇದ್ದಾಳೆ, ತೋರಿಸ್ತೀನಿ ತಡಿ. ಭಾಳ ಚೆನ್ನಾಗಿದ್ದಾಳೆ ಅವಳು ನೋಡೋಕ್ಕೆ. ಬಾ ಬಾ ಬಾ. ಇವಳೇ ಕಣಮ್ಮ, ಆ ಸುಂದರವಾದ ಹುಡುಗಿ ಲಕ್ಷ್ಮಿ ಅಂತ. ತಾತ ಕಾಮಿಡಿ ಮಾಡಕ್ ಇಲ್ಲಿ ತನಕ ಕರ್ಕೊಂಡ್ ಬಂದ್ರಾ? ಕಾಮಿಡಿ ಅಲ್ಲ ಕಣಮ್ಮ, ಈ ಸುಂದರವಾದ ಹುಡುಗಿಗೆ ಬಟ್ಟೆ ಕೊಡ್ಸಕ್ಕೆ ನಾವಿಲ್ಲಿ ಬಂದಿರೋದು. ಏನು, ನಾನು ಇಲ್ಲಿ ಬಟ್ಟೆ ತಗೊಳದ? ಚಾನ್ಸೇ ಇಲ್ಲ ತಾತ. ಇಲ್ಲಿ ಒಂದು ಬಟ್ಟೆ ರೇಟಿಗೆ ನಮ್ಮ ಊರಲ್ಲಿ 4 ಜೊತೆ ಬಟ್ಟೆ ಬರುತ್ತೆ. ಇದು ಒಳ್ಳೆ ಕಥೆ ಆಯ್ತು ಕಣಮ್ಮ. ನಿಮ್ಮೂರಲ್ಲಿ 4 ಜೊತೆ ಬಟ್ಟೆ ಸಿಗುತ್ತೆ ಅಂತ ಇಲ್ಲಿಂದ ನಿಮ್ಮೂರಿಗೆ ಹೋಗಕ್ಕಾಗತ್ತ ನಾವೀಗ? ನೋಡು, ನಾನು ಇದೇ ಅಂಗಡಿಯಲ್ಲಿ ನಿನಗೆ ಬಟ್ಟೆ ಕೊಡಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ನೀನು ಬೇಡ ಅಂದ್ರೆ ನನ್ನ ಮೇಲೆ ಆಣೆ. ಅಯ್ಯೋ ತಾತ, ಇದೇನು ತಾತ ನೀವು ಆಣೆಗಿನೆಲ್ಲ ಹಾಕೊಂಡು? ಮತ್ತೆ ಇಲ್ಲಿ ತನಕ ಬಂದು ಹಾಗೆ ವಾಪಸ್ ಹೋದ್ರೆ ನನ್ನ ಮನ್ಸಿನ ಹೋಗಲ್ವಾ? ಸರಿ, ನಿಮ್ಗೆ ಬೇಜಾರಾಗಬಾರ್ದು ಅಂತ ತಗೋತೀರಿ. ಎಸ್. ಆದ್ರೆ 2 ಜೊತೆ ಬಟ್ಟೆ ತಗೋತೀವಿ. ಏನು? 2 ಜೊತೆ? ಮಿನಿಮಮ್ 20 ಜೊತೆ ಬಟ್ಟೆ ತಗೋಬೇಕು. ಕಮ್ಮಿಗೆ ಮಾತೇ ಇಲ್ಲ. ದಿಸ್ ಇಸ್ ಮೈ ಆರ್ಡರ್. ಸರಿ ಯಜಮಾನ್ ತಾತ. ನೋಡಮ್ಮ, ನನ್ನ ಮೊಮ್ಮಗಳ ಅಂದ ಚಂದ ಗೌರವ ಎಲ್ಲ ಹೆಚ್ಚಾಗಬೇಕು. ಆ ಥರ ಬಟ್ಟೆ ತೋರ್ಸು. ಬಾ. ನೋಡಮ್ಮ, ನೀನು ಅದನ್ನೆಲ್ಲ ಯಾಕೆ ನೋಡ್ತೀಯ ಮಗಳೇ? ನೀನು ಬರೇ ಬಟ್ಟೆ ಬಟ್ಟೆ ನೋಡ್ಬೇಕಷ್ಟೇ. ತಾತ, ಇದೆಲ್ಲ ತುಂಬಾ ಕಾಸ್ಟ್ಲಿ ಇದೆ ತಾತ. ಹೌದು ಕಣಮ್ಮ, ಮೊದಲೆಲ್ಲ ನಾವು 4 ಅಣೆಗೆ ಏನಾದರೂ ತಗೋಬೇಕು ಅಂತಂದರೆ ಜೇಬಲ್ಲಿ 12 ಅಣೆ ಇದೆಯಾ ಅಂತ ಯೋಚನೆ ಮಾಡ್ತಿದ್ದೆ. ಯಾಕೆಂದರೆ ಉಳಿದ 8 ಅಣೆನಲ್ಲಿ ಬದುಕಿನ ಬಂಡಿ ನಡಿಬೇಕಾಗ್ತಿತ್ತು.
ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಗಾದೆ ಮಾತು ಕೂಡ ನಮ್ದಲ್ಲ, ಯಾವುದೋ ಸಾಹುಕಾರದ್ದು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಹರಕ ಚಾಪಿನಲ್ಲಿ ಕಾಲು ಸಿಕ್ಕಾಕೊಡದೇ ಇರುವಾಗ ಮಲಗೋದನ್ನು ಬದುಕು ನಮ್ಗೆ ಕಲಿಸಿತ್ತು ಅಷ್ಟೇ. ಅಪ್ಪನೂ ಹಿಂಗೆ ಹೇಳ್ತಿದ್ರು ತಾತ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ. ನಿನಗೆ ಗೊತ್ತಾ ಪುಟ್ಟ, ನನಗೆ ಒಂದು ಅಂಗಿ ಕೊಡಿಸ್ಬೇಕು ಅಂದರೆ ನಮ್ಮಮ್ಮ 2 ರೂಪಾಯಿ ಚೌಕಶಿ ಮಾಡಿಕೊಂಡು 10 ಅಂಗಡಿ ಸುತ್ಕೊಂಡು ಬರ್ತಾಯಿದ್ಲು. ನಾನೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಪುಟ್ಟ. ಅದಕ್ಕೆ ನನ್ನ ಮಕ್ಕಳು ಮೊಮ್ಮಕ್ಕಳು ಅವ್ರು ಯಾರೂ ಇದನ್ನು ಅನುಭವಿಸ್ಬಾರ್ದು, ಕೇಳೋಕ್ಕಿಂತ ಮುಂಚೆನೇ ಅವರಿಗೆಲ್ಲ ಸಿಗಬೇಕು ಅಂತ ಅಂದ್ಕೊಂಡಿರೋ ನಾನು. ನೀನು ನನ್ನ ಮೊಮ್ಮಗಳೇ ಅಲ್ವಾ? ತಗೋ. ಇದೇನೋ ಆದಿ, ಕಾಲೇಜಿಂದ ಕಾರಲ್ಲಿ ಬಂದ್ಯೋ ಅಥವಾ ಓಡ್ಕೊಂಡೇ ಬಂದ್ಯೋ? ನಿಧಾನ ಕುಡಿ. ಹಸ್ವಾಗ್ತಿದ್ಯೇನೋ? ಊಟ ಬಡಿಸ್ಲಾ? ಆದಿ, ನಿಮ್ಮ ಊಟನೂ ಬೇಡ ಉಪಚಾರನೂ ಬೇಡ, ಹೋಗಿ ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಉಪಚಾರ ಮಾಡಿ. ಅವಳು ಅಂದ್ರೆ ಇನ್ಯಾರತ್ತೆ? ನನ್ನ ಬೆನ್ನಿಗೆ ಬಿದ್ದಿದ್ದಾಳಲ್ಲ ಪಿಶಾಚಿ ಲಕ್ಷ್ಮಿ, ಅವಳೆ. ಅವಳು ಮನೇಲೇ ಇಲ್ಲ, ಮನೆ ಬಿಟ್ಟು ಹೋಗಿದ್ದಾಳೆ, ಮನೆಗೆ ವಾಪಸ್ಸು ಬಂದಿಲ್ಲ. ನೀನು ಯಾಕೆ ಅವಳು ಧ್ಯಾನ ಮಾಡ್ತಿದ್ಯಾ? ಅವಳೆಲ್ಲಿ ಹೋಗ್ತಾಳತ್ತೆ? ಇದರಲ್ಲ ನಿಮ್ಮಪ್ಪ ದ ಗ್ರೇಟ್ ಧರ್ಮರಾಜ್, ಅವಳನ್ನ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಈ ಧರ್ಮಛತ್ರಕ್ಕೆ ಇನ್ನೇನು ಬರ್ತಾರೆ ಎಲ್ಲ ಅವಳ ಸೇವೆ ಸತ್ಕಾರ ಮಾಡೋಕ್ಕೆ ರೆಡಿ ಆಗ್ಬಿಡಿ. ಹಾಂ ಆದಿ, ಏನೋ ಹೇಳ್ತಿದ್ಯಾ? ಮಾವ ಹೋಗಿ ಅವಳನ್ನ ಕರ್ಕೊಂಡು ಬಂದಿದ್ದಾರ. ಬೆಳಗ್ಗೆ ಯಾವುದೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೋದ್ರಲ್ಲ, ಇದಕ್ಕೇನೋ? ಹಾಂ, ಅವ್ರಿಗೆ ನಾವ್ಯಾರು ಇಂಪಾರ್ಟೆಂಟ್ ಅಲ್ಲ, ಅವಳೇ ಇಂಪಾರ್ಟೆಂಟು. ಏ ಆದಿ, ಅಪ್ಪ ಹೋಗಿ ಲಕ್ಷ್ಮಿನ ಕರ್ಕೊಂಡ್ಬಂದ್ರು ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು? ಅಪ್ಪ ಮನೆಗೂ ಬಂದಿಲ್ಲ. ಅಪ್ಪ, ನಾನು ಯಾರೋ ಹೇಳಿರೋ ಇನ್ಫಾರ್ಮೇಶನ್ ಇಟ್ಕೊಂಡು ಮಾತಾಡ್ತಿಲ್ಲ, ನಾನೇ ಕಣ್ಣಾರೆ ನೋಡಿರೋ ಕನ್ಫರ್ಮೇಶನ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಅವ್ರು ನೋಡಿದ್ಯೇನೋ? ಎಲ್ಲಿ ಸಿಕ್ಕರವ್ರು ನಿನಗೆ? ಆಹಾ, ಖುಷಿ ಅಲ್ವಾ ನಿನಗೆ? ಇನ್ನೆಲ್ಲಿ ಸಿಗ್ತಾರೆ? ತಾತ ಬೇತಾಳನ್ನ ಕರ್ಕೊಂಡು ಬಂದು ನನ್ನ ಕಾಲೇಜಲ್ಲಿ ನನ್ನ ಕ್ಲಾಸ್ ರೂಮ್ಗೆ ಸೇರಿಸಿದ್ದಾರೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ